ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಇವತ್ತ ಒಂದು ವಾಕ್ಯ ಕೊಟ್ಟಿದ್ದು, ಬೇಡಿದವನು ಪ್ರತಿಯೊಬ್ಬನು ಹೊಂದುವನು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ. ದೇವರಿಗೆ ಸ್ತೋತ್ರ. ಯಾರು ಬೇಡ್ತಾರೋ ಅವರು ಹೊಂದ್ಕೊಂತಾರ. ಯಾರು ದೇವರ ಹತ್ರ ಬೇಡ್ತಾರೋ ಅವರು ದೇವರ ಹತ್ರ ಏನು ಬೇಡಿದ್ದು ದೇವರು ಅವರಿಗೆ ಕೊಡ್ತಾನ. ಪ್ರಾಬ್ಲಮ್ ಏನು ಗೊತ್ತಾ, ನಮ್ಗೆ ಪ್ರಾಬ್ಲಮ್ ಆದಂತ ಗೊತ್ತಿದ್ರೆ ಭೀ ನಾವು ದೇವರ ಹತ್ರ ಬೇಡೋದಿಲ್ಲ. ನಾವು ಅಷ್ಟು ಸುಸ್ತಾಗಿ ಬಿಟ್ಟಿವಿ, ಪ್ರಾರ್ಥನೆಗೆ ಕೂಡಕ್ ಆಗ್ತಾ ಇಲ್ಲ. ಈ ವಾಕ್ಯ ನಮ್ಗೆ ಗೊತ್ತಿದ್ದರ ನಾವು ಬೇಡಕ್ ಆಗ್ತಾ ಇಲ್ಲ, ನಾವು ದೇವರ ಹತ್ರ ಕೇಳಕ್ ಆಗ್ತಾ ಇಲ್ಲ. ನಾವು ಪ್ರೇಯರ್ ಮಾಡಿಸ್ಕೋರಾಗಿವಿ, ಒಟ್ಟ ಪ್ರೇಯರ್ ಮಾಡೋರು ಆಗವಲ್ಲಿವಿ. ಈ ವಾಕ್ಯ ನಮ್ಮ ಜೀವನದಾಗ ದೇವರ ಅನೇಕ ರೀತಿಲಿಂತ ಕೊಟ್ಟಾನ. ಬೇಡ್ರಿ ಬೇಡ್ರಿ ಕೇಳ್ರಿ, ಬೇಡಿದವನು ಪ್ರತಿಯೊಬ್ಬವನು ಹೊಂದುವವನು. ಯಾರಾದ್ರೂ ಬೇಡ್ರಿ, ದೇವರು ಕೊಡ್ತಾನ. ನಮಗ್ ಆದ ಈ ವಾಕ್ಯ ನಮಗೆ ಕೊಟ್ಟಾನಂತ ಆದ್ರೆ ನಾವು ಪ್ರಾರ್ಥನಾ ಮಾಡಕ್ ಆಗ್ತಾ ಇಲ್ಲ. ನಂಬಲ್ಲೇ ಒಂದು ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಓಡ್ತದೆ, ನಾವೇ ಓಡಿಸ್ಬೋದು. ಆ ಪ್ರಾಬ್ಲಮ್ಗೆ ನಮಗೆ ಬಿಡುಗಡೆ ಕೊಡಕ್ಕೆ ಒಂದು ಶಕ್ತಿ ದೇವರು ನಮಗೆ ಕೊಟ್ಟನ. ಆ ಪ್ರಾಬ್ಲಮ್ ನೀವು ಪ್ರಾರ್ಥನೆ ಮಾಡ್ರೆ ಬಿಡುಗಡೆ ಕೊಡ್ತೀನಿ. ಆದ್ರೆ ಆ ಪ್ರಾಬ್ಲಮ್ ಹಂಗೆ ಇಟ್ಕೊಂಡು ನಾವು ಬೇರೆಯವ್ರ ಕೈಲಿ ಪ್ರೇಯರ್ ಮಾಡಿಸ್ಕೋರಾಗಿವಿ. ನಮ್ಗೆ ಈ ಸಮಸ್ಯೆ ಆದ ಪಾಸ್ಟ್ರೇ, ನಮ್ಗೆ ಈ ಸಮಸ್ಯೆ ಆದ ಪಾಸ್ಟ್ರಮ್ಮ ಅಂತ ನಾವು ಪಾಸ್ಟ್ರ್ ಅಮ್ಮನ ಬಲ್ಲಿ ಹೋಗ್ತಾ ಇದ್ದೀವಿ. ಅವ್ರ ಕೈಲಿ ಪ್ರೇಯರ್ ಮಾಡಿಸ್ಕೊತಾ ಇದೀವಿ. ಸಮಸ್ಯೆ ಏನಾದ ನಂಬಲ್ಲಿ ಅದ. ಈ ವಾಕ್ಯ ನಮ್ಮ ಜೀವನದಾಗ ದೇವರು ಕೊಟ್ಟಾನ, ನೆರವೇರ್ಸಕತ್ತಾನ. ಬೇಡಿದವನು ಪ್ರತಿಯೊಬ್ಬವನು ಹೊಂದುತ್ತಾನಂತ ದೇವರು ವಾಗ್ದಾನ ಕೊಟ್ಟಾನ. ನನಗೆ ಈ ವರ್ಷ ಕೊಟ್ಟಾನ, ಈ ತಿಂಗಳ ಕೊಟ್ಟಾನ. ನಾನು ಯಾಕೆ ಭಯ ಪಡಂದಿ, ನಾನು ದೇವರ ಹತ್ರ ಬೇಡ್ತೀನಿ ಅಂತ ಯಾಕ ನಿಮ್ಗ ಒಂದು ಧೈರ್ಯ ಬರ್ತಾ ಇಲ್ಲ? ಒಂದು ನೀವು ಯಾಕ ದೇವರ ಹತ್ರ ಕೇಳ್ತಾ ಇಲ್ಲ? ಯಾಕ ನೀವು ದೇವರ ಹತ್ರ ಬೇಡ್ತಾ ಇಲ್ಲ? ನಿನಗೆ ಈ ವಾಗ್ದಾನ ದೇವರು ಕೊಟ್ರೆ ದೇವರ ಹತ್ರ ನೀನು ಯಾಕೆ ಕೇಳ್ತಾ ಇಲ್ಲ ಮಗಳೇ? ದೇವರ ಹತ್ರ ನೀವು ಯಾಕೆ ಕೇಳ್ತಾ ಇಲ್ಲ? ದೇವರು ಅದೇ ಹೇಳ್ತಾ ಇದ್ದಾನ, ನಾನು ಎಲ್ಲರಿಗೆ ಕೊಟ್ಟೇನಿ. ಎಲ್ಲರಿಗೆ ಅಂದ್ರೆ ಎಲ್ಲರಿಗೆ ಕೊಟ್ಟಿನಿ ವಾಗ್ದಾನ. ಬೇಡಿದವನು ಪ್ರತಿಯೊಬ್ಬವನು ಹೊಂದುವವನು. ಅರ್ಥ ಏನು? ಯಾರಾದ್ರೂ ಬೇಡ್ರಿ, ಯಾರಾದ್ರೂ ಕೇಳ್ರಿ ದೇವರ ಹತ್ರ. ಸಿಂಪಲ್. ಕೇಳಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಬೆಳಗಿನ ಜಾವ ಎದ್ದಳು 5 ಗಂಟೆಗೆ 4 ಗಂಟೆಗೆ ಎದ್ದು ಪ್ರಾರ್ಥನಾ ಕೊಡ್ರಿ. ದೇವರೇ, ನಿನ್ನ ವಾಕ್ಯ ಬರೆಯಲ್ಪಟ್ಟದಲ್ಲ, ಬೇಡಿದವನು ಪ್ರತಿಯೊಬ್ಬವನು ಹೊಂದುವವನು ಅಂತ ವಾಗ್ದಾನ ಬರೆಯಲ್ಪಟ್ಟದ, ವಾಕ್ಯ ಬರೆಯಲ್ಪಟ್ಟದ. ನನ್ನ ಜೀವನದಲ್ಲಿ ಇದು ನೆರವೇರಿಸು. ನನಗೆ ಒಳ್ಳೆ ಕೆಲಸ ಕೊಡು, ನನಗೆ ಒಳ್ಳೆ ಸಹಾಯ ಮಾಡು. ನನಗೆ ಇದು ಕಷ್ಟ ಅದ, ನನಗೆ ಮಾಟ ಮಂತ್ರದಾಗ ಸಿಗಬಿದ್ದೀನಿ, ನಾ ದುಷ್ಟಾತ್ಮದಾಗ ಸಿಗಬಿದ್ದೀನಿ, ನನಗೆ ಸಮಸ್ಯೆ ಅದ, ನನಗೆ ಮನೆ ಪ್ರಾಬ್ಲಮ್ ಅದ, ನನ್ನ ಅಕ್ಕ ತಂಗಿಯರ್ದು ಪ್ರಾಬ್ಲಮ್ ಅದ, ಅಣ್ಣ ತಮ್ಮರ್ದು ಪ್ರಾಬ್ಲಮ್ ಅದ, ನನ್ನ ತಾಯಿಗೆ ಆರಾಮಿಲ್ಲ, ನನಗೆ ಆರಾಮಿಲ್ಲ ಅಂತ ಬೇಡ್ರಿ. ಈ ವಾಗ್ದಾನ ನಿಮಗೆ ಆದ ದೇವರ ಮಕ್ಕಳೇ. ಯಾರಾದ್ರೂ ಬೇಡ್ಬೋದು. ಇವ್ರು ಬೇಡಂಗಿಲ್ಲ ಅಂತ ಅಲ್ಲ, ದೇವರು ಎಲ್ಲರಿಗೆ ಕೊಟ್ಟಾನ. ಯಾರು ಬೇಡ್ತಾರೋ ಅವರಿಗೆ ದೇವರು ನೆರವೇರಿಸ್ತಾನೆ. ಬೇಡಿದವನು ಪ್ರತಿ ಒಬ್ಬವನು ಹೊಂದುವನು. ಯಾರಾದ್ರೂ ಬೇಡ್ಬೋದು. ಮತ್ತಾಯನ ಬರೆದ ಸುವಾರ್ತೆದಾಗ 7ನೇ ಅಧ್ಯಾಯ 7ನೇ ವಚನದಾಗ ಬರೆಯಲ್ಪಟ್ಟದ. ಯಾರಾದ್ರೂ ಹುಡುಕಬಹುದು, ಯಾರಾದ್ರೂ ದೇವರನ್ನ ತಟ್ಟಬಹುದು, ಯಾರಾದ್ರೂ ಕೇಳಬಹುದು. ಬೇಡಿದವನು ಪ್ರತಿಯೊಬ್ಬವನು ಹೊಂದುವನು. ನೀವ್ ಯಾಕೆ ಬೇಡ್ತಾ ಇಲ್ಲ ದೇವರ ಹತ್ರ? ನೀವ್ ಯಾಕೆ ಇನ್ನೊಬ್ಬರ ಬಲ್ಲಿ ಹೋಗಿ ಪ್ರೇಯರ್ ಮಾಡಿಸ್ಕೊಂತ ಇದ್ರಿ? ನಿಮ್ ಚರ್ಚಿನಾಗ ನಿಮ್ಮ ಪಾಸ್ಟರ್ ಪ್ರೇಯರ್ ಮಾಡಿ 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 ನಿಮ್ಗೆ ಬಿಡುಗಡೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಬೇರೆ ಚರ್ಚಿಗೆ ಹೋಗ್ತೀರಿ, ಬೇರೆ ಪಾಸ್ಟರ್ ಹತ್ರ ಹೋಗ್ತೀರಿ. ಯಾಕಂದ್ರೆ ನಿಮಗೆ ದೇವರು, ಅದರ ಅರ್ಥ ಏನು? ನಿಮ್ಮ ಪಾಸ್ಟರ್ ಬಲ್ಲಿ ವರದಾನ ಇಲ್ಲ ಅಂತ ಅರ್ಥ ಅಲ್ಲ. ವರದಾನ ಇಲ್ಲ, ಏನ್ ಆಗ್ತಾ ಇಲ್ಲ ಹಂಗ ಅರ್ಥ ಇಲ್ಲ. ದೇವರೇನಂತಾನ, ಕೆಲವು ಮುಖಾಂತರ ಪಾಸ್ಟರ್ ಮುಖಾಂತರ ಬಿಡುಗಡೆ ಕೊಡ್ತೀನಿ, ಕೆಲವು ನೀವು ಮಾಡಿದರೇನೆ ಬಿಡುಗಡೆ ಕೊಡ್ತೀನಿ, ನೀವು ಕುಂತು ಬೇಡಿದ್ರೇನೆ ಬಿಡುಗಡೆ ಕೊಡ್ತೀನಿ, ಕೆಲವೊಂದು ಸೇವಕನ ಮುಖಾಂತರ ಬಿಡುಗಡೆ ಆಗ್ತದ. ಈಗ ದೇವರೇನಂತಾನ, ಸೇವಕನ ಮುಖಾಂತರ ಅಲ್ಲ, ಈಗ ಡೈರೆಕ್ಟ್ ನೀನೇ ಪ್ರಾರ್ಥನಾದಾಗ ಕೊಡು, ನೀನು ಕುಂತು ಬೇಡು. ನೀನು ಬೇಡಿದೆ ಅಂದ್ರೆ ನಾನು ನಿನಗೆ ಕೊಡ್ತೀನಿ. ಏನು ರೋಗ ಬಿಡುಗಡೆ ಆಗ್ಲಕ್ಕ, ಏನು ಕೆಲಸ ಸಲಗಾಗಿ, ಏನು ಸಮಸ್ಯೆ ಸಲಗಾಗಿ, ಸಾಲದ ಸಲಗಾಗಿ ನೀ ಏನ್ ಬೇಡ್ತೀವೋ ದೇವರ ಬಿಡುಗಡೆ ಕೊಡ್ತಾನೆ. ನೀನ್ ಮತ್ತೆ ನಿನ್ ಸೇವಕನ ಹತ್ರ ಪ್ರಾರ್ಥನಾ ಮಾಡಿ ಆಗವಲ್ದು, ಈ ಕೆಲಸ ಆಗವಲ್ದು, ಇದು ನೆರವೇರಿಸವಲ್ದು, ಯಾಕೆ ಸೇವಕನ ಮುಖಾಂತರ ಬಿಡುಗಡೆ ಕೊಡವಲ್ಲ ಅಂತಂದ್ರೆ ದೇವರ ಇಚ್ಛಾ ಏನಾದ ಅಲ್ಲಿ ನೀನು ಕುಂತು ಕೇಳೋದಾದ, ಅಲ್ಲಿ ನೀನೇ ಕುಂತು ದೇವರ ಹತ್ರ ಕೇಳೋದಾದ.
ಅಲ್ಲಿ ಪರಮಾತ್ಮನ ಹತ್ರ ನೀನ್ ಬೇಡದಾದ, ಅಲ್ಲಿ ದೇವರ ಹತ್ರ ಬೆಳಗಿನ ಜಾವ ಮುಂಜಾನೆದ್ದು ಕುಂತು ದೇವರ ಹತ್ರ ಕಣ್ಣೀರ್ಲಿಂತ ಸುರಿಸಿ ನೀನು ಖುದ್ದು ಪ್ರಾರ್ಥನದಾಗ ಬೇಡದಾದ ಉಪವಾಸ ಪ್ರಾರ್ಥನಾ ಕೊಡು, ದೇವರು ನಿನಗೆ ಜಯ ಕೊಡ್ತಾನ ಮಗಳೇ. ನೀನು ಆ ಪಾಸ್ಟ್ರು ಈ ಪಾಸ್ಟ್ರು ಅಂತ ಹೋಗ್ತಾ ಇದ್ರೆ ನಿನ್ನ ಸೇವಕನ ಮುಖಾಂತರ ಆಗವಲ್ದು ಅಂತ ಅರ್ಥ ಅಲ್ಲ, ಆ ಪಾಸ್ಟರ್ ಮುಖಾಂತರ ಸಿಗ್ತದಂತ ಹಂಗಲ್ಲ ಅರ್ಥ ಅಲ್ಲ. ದೇವರ ಇಚ್ಛೆ ಏನಾದ, ನೀನು ಕುಂತು ಬೇಡದಾದ, ನೀನು ಕುಂತು ಕೇಳದಾದ, ಅದು ದೇವರ ನಿನಗೆ ನೆರವೇರಿಸ್ತಾನ, ಕೊಡ್ತಾನ. ನೀ ಏನ್ ಪ್ರಾರ್ಥನದಾಗ ಬೇಡ್ತೀಯೋ ಅದು ದೇವರ ನಿನಗೆ ಕೊಡ್ತಾನ. ಆಮೇನ್, ಹಲ್ಲೆಲೂಯಾ. ನೀನು ಕೇಳದಾದ ಮಗಳೇ, ನೀನು ಯಾಕೆ ಕೇಳ್ತಾ ಇಲ್ಲ? ಬೇಡಿದವನು ಪ್ರತಿಯೊಬ್ಬವನು ಹೊಂದುವನು. ಮಗಳೇ, ನೀನು ಬೇಡು, ದೇವರ ಹತ್ರ ಕೇಳು, ಕರ್ತನ ಹತ್ರ ಕೇಳು. ಸ್ವಾಮಿ ನನಗಿದು ಕೊಡು, ದೇವರೇ ನನಗಿದು ಕೊಡು ಅಂತ ಪ್ರಾರ್ಥನೆದಾಗ ಕುಂತು ಕೇಳು. ನೀನ್ ಯಾಕೆ ಕೇಳ್ತಾ ಇಲ್ಲ ಅಂತಂದ್ರೆ ನಿನಗ ನಂಬಿಕೆ ಕಮ್ಮಾಗ್ಯದ, ವಿಶ್ವಾಸದಲ್ಲಿ ಸ್ವಲ್ಪ ಕಮ್ಮಾಗ್ಯದ. ವಿಶ್ವಾಸ ಯಾಕೆ ಕಮ್ಮಾಗ್ಯದ ಅಂದ್ರೆ ನೀನು ನೊಂದ್ಕೊಂಡು ಹೋಗಿದೆ, ನಿನ್ನ ಮನಸ್ಸು ಅಳಕತ್ತದ, ದುಃಖದಾಗ ಅದ. ನನಗ ದೇವರ ಕಿವಿಗೆ ಹಾಕ್ಯವಲ್ಲ, ನನ್ನ ಪ್ರಾರ್ಥನೆ ಕೇಳವಲ್ಲ. ಇಲ್ಲ, ನಿನ್ನ ಪ್ರಾರ್ಥನೆ ಕೇಳಕತ್ತನ. ಸ್ವಲ್ಪ ಬೇಗ ಎದ್ದು ನೀನು ಪ್ರಾರ್ಥನದಾಗ ಕೂಡು, ಉಪವಾಸ ಮಾಡು. ದೇವರು ನೀನು ಏನ್ ಬೇಡ್ತೀಯ ಅದು ನೆರವೇರಿಸ್ತಾನ. ಆಮೇನ್. ನೀ ಏನ್ ಕೇಳ್ತೀವ ಅದು ನೆರವೇರಿಸ್ತಾನ, ನೀ ಏನ್ ಬೇಡ್ತೋ ಅದು ನೆರವೇರಿಸ್ತಾನ. ಬೇಡಿದವನು ಪ್ರತಿಯೊಬ್ಬವನು ಹೊಂದುವನು. ಯಾರನ ದೇವರ ಹತ್ರ ಬೇಡಿದರೆ, ಕರ್ತನ ಹತ್ರ ಬೇಡಿದರೆ, ಯೇಸುನ ಹತ್ರ ಬೇಡಿದರೆ, ಯೇಸು ಅವರಿಗೆ ಪರಮಾತ್ಮನೇ ಸ್ವಯಂ ಕೊಡ್ತಾನ. ಆಮೇಲೆ ನೀ ಏನ್ ಕೇಳ್ತೆ? ಮಕ್ಕಳಾಗಿಲ್ಲ ಅಂತ ಕೇಳಕತ್ತಿದ, ದೇವರು ಕೊಡ್ತಾನ. ಆಮೇನ್, ಹಲ್ಲೆಲೂಯಾ. ದೇವರ ಮಗಳೇ, ನೀ ಏನ್ ಕೇಳಕತ್ತಿದಿ? ಮಕ್ಕಳಿಲ್ಲ ಅಂತ ಕೇಳಕತ್ತಿದ, ಕೊಡ್ತಾನ. ಬೇಡು. ನನ್ನ ಗಂಡ ಕುಡಿಯಕತ್ತಾನ ಅಂತ ಬೇಡಕತ್ತಿದ್ಯಾ? ಬೇಡು, ಕುಡಿಯೋದು ಬಿಡಿಸ್ತಾನ. ಗುಟ್ಕ ತಿಂತಾನ, ಬೀಡಿ ಸೇತ್ತಾನ, ತಂಬಾಕು ತಿಂತಾನ, ವ್ಯಭಿಚಾರದಾಗ ಸಿಗ ಬಿದ್ದಾನ. ಬೇಡು, ದೇವರು ಬಿಡುಗಡೆ ಕೊಡ್ತಾನ. ಆಮೇನ್, ಹಲ್ಲೆಲೂಯಾ. ದೇವರು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡಿದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭು ಆಶೀರ್ವಾದ ಮಾಡಲಿ. ನೀವೇನು ಬೇಡ್ತಿರೋ ನಿಮಗೆ ಜಯ ಕೊಡ್ತಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.